ನೋಡ್ತಾ ಇರೋದು ಇದು ಫೇಮಸ್ ಓರಿ. ಇದು ನೋಡಿರ್ತೀರಾ, ಅಂದಿಗುಡ್ಡೆ ಲೋಕೇಶ್ವರ್ ಓರಿ. ಇವಾಗ ಇದು ಪಿಂಚನಕೆರೆಯಲ್ಲಿದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ಸರ್ ನಾವು ಪಿಂಚನಕೆರೆ ಸತೀಶ್ ಅಂದ್ಬಿಟ್ಟು ಜಾತ್ರೆಗೆ ಹಾಕೊಂಡಿದ್ದೀವಿ ಓರಿಯ, ಕೆಂಗಲ್ ಜಾತ್ರೆಗೆ. ಅಣ್ಣ ಇದು ಓರಿ ಬಗ್ಗೆ ಹೇಳಿ ಅಣ್ಣ. ಇದು ಓರಿ ಅಂದಿಗುಡ್ಡೆ ಲೋಕೇಶ್ವರ ಇತ್ತು. ಅಂದಿಗುಡ್ಡೆ ಲೋಕೇಶ್ವರ್ ಓರಿ ಅಂದ್ರೆ ಫೇಮಸ್ ಓರಿ. ಫೇಮಸ್ ಅಣ್ಣ. ಅದು ಕರುವೆಲ್ಲ ಚೆನ್ನಾಗಿ ಹುಟ್ಟೈತೆ, ಅದಕ್ಕೆ ಅಣ್ಣ ನಾವು ತಗೊಂಡಿದ್ದೀವಿ. ಅಣ್ಣ ಏನು ವಯಸ್ಸಾಗಿರ್ಬೋದು ಇದಕ್ಕೆ? ಈಗ ಆಗಲ್ಲ ಒಂದು 7-8 ವರ್ಷ ಆಗೈತೆ. 7-8 ವರ್ಷದ ಮೇಲೆ ಆಗೈತೆ. ಅಂದ್ರೆ ಈಗಲೂ ಕೂಡ ಹಸು ಜಾಗದಲ್ಲಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ದಿನ ಕ್ರಾಸಿಂಗ್ ಮಾಡಿಸಿ ಚೆನ್ನಾಗೈತೆ. ಅಂದ್ರೆ ಕರುಗಳೆಲ್ಲ ಒಳ್ಳೊಳ್ಳೆ ಕರುಗಳು ಹುಟ್ಟಿದಾವೆ. ಒಳ್ಳೊಳ್ಳೆ ಕರು ಬಿದ್ದಾವಣ್ಣ. ಅಂದ್ರೆ ಹೋದ ವರ್ಷ ಮ್ಯಾಕ್ಸ್ ಓರಿ ಇತ್ತಲ್ಲ, ಅದು ಕೂಡ ಇದ್ರದೆ. ಇದ್ರ ಮಗನೇ ಅದು ನೋಡ. ಉಳಿ ಚಿಕ್ಕನಾರ್ಥ ಒಂದಿತ್ತು, ಇವಾಗ ಲೋಕೇನಾರ್ತವೆ 3 ಕರೆ ಏನೋ ಅವ ಅಂತ ಇದ್ರವೇನು. ಸೊ ಎಲ್ಲ ಒಳ್ಳೊಳ್ಳೆ ಟಾಪ್ ಓರಿಗಳೇ ಹುಟ್ಟವೆ. ಹೌದಣ್ಣ. ಇದು ಅಣ್ಣ ಇಲ್ಲಿ ಪ್ರದರ್ಶನಕ್ಕೆ ಅಥವಾ ಮಾರಾಟಕ್ಕೆ? ಮಾರಾಟಕ್ಕಿಲ್ಲ, ಪ್ರದರ್ಶನಕ್ಕೆ. ಪ್ರದರ್ಶನಕ್ಕೆ ಮಾತ್ರ. ಅಣ್ಣ ಇದಕ್ಕೆ ಓರಿಗೆ ಏನೇನು ಮೇಂಟೈನ್ ಮಾಡ್ತಾ ಇದ್ದೀರಾ? ಅಣ್ಣ ಇವಾಗ ಜಾತ್ರೆ ಟೈಮು ಹಾಲು ಹಾಕ್ತಾ ಇದೀವಿ. ಹಾಲು ಹಾಕ್ತಿದ್ರು? ಹುಳಿ ಬೂಸ ಚಕ್ಕೆ ಬಿಟ್ಟು ಇಷ್ಟು ಕೊಡ್ತಾ ಇದ್ವಿ ಅಣ್ಣ. ಅಂದ್ರೆ ಮೇವಲ್ಲೆಲ್ಲ ಒಣಮೇವ? ಒಣಮೇವ ಅಣ್ಣ. ಇನ್ಮೇಲೆಲ್ಲ ಒಣಮೇವೆ. ಜೋಳ ಸಿಕ್ತಾಗ ಹಾಕ್ತೀವಿ ಅಣ್ಣ. ಜೋಳ ಕಡ್ಡಿಯ ಜೋಳ ಸ್ವಲ್ಪ ಹಾಕ್ತೀರಾ? ಜೋಳ ಕಡ್ಡಿ ಸಿಕ್ತಾಗ ಹಾಕ್ತೀವಿ ಅಣ್ಣ. ಸೀಸನ್ ಇವಾಗ ಡಿಮ್ಯಾಂಡು. ಹುಳಿಕಾಯಿ ತಿಂತಾವಣ್ಣ ಈಗ ಇನ್ನೊಂದು ತಿಂಗಳು, ಆಮೇಲೆ ಹಾಕ್ತೀವಿ ಅಣ್ಣ. ಹುಳಿಕಾಯಿ ಒಳ್ಳೆ ಸ್ಟ್ರೆಂತ್ ಅಣ್ಣ. ಊರಿಗೆ ಒಳ್ಳೇದು. ಇದು ಹಸುಗೆ ಏನ್ ಚಾರ್ಜ್ ಮಾಡಿದೀರಾ? 500 ರೂಪಾಯಿ. 500 ರೂಪಾಯಿ. ಇಷ್ಟೇ ಅಂತ ಏನು ಫಿಕ್ಸ್ ಇಲ್ಲ, 100 ರೂಪಾಯಿ ಕಮ್ಮಿ ಕೊಡ್ತಾರೆ. ಇಸ್ಕೊಂಡು ಬಿಡ್ತಾರೆ. ಖುಷಿ ಪಟ್ಟು ಜಾಸ್ತಿನೂ ಕೊಡ್ತಾರೆ ಅಥವಾ 100 ರೂಪಾಯಿ ಕಮ್ಮಿನೂ ಕೊಟ್ಟರು ಏನಿಲ್ಲ. ತಳಿ ಅಭಿವೃದ್ಧಿ ಕೊಟ್ಟವ್ರಣ 1000 ಕೊಡ್ತಾರೆ. ಪ್ರೀತಿಯಿಂದ ಕೊಟ್ಟಿರೋರು 1000 ಕೊಟ್ಟವ್ರಣ. ಇದು ತಳಿ ಅಭಿವೃದ್ಧಿಗೋಸ್ಕರ. ಹೌದಣ್ಣ. ತಳಿ ಅಭಿವೃದ್ಧಿ ಮಾಡ್ಬೇಕು ಅಂತ ಮಾಡ್ತಾವ್ರಣ. ಎಲ್ಲಡ ಈ ಕರುಗಳೆಲ್ಲ ಡಿಮ್ಯಾಂಡ್ ಜಾಸ್ತಿ. ಕರುಗಳ ಡಿಮ್ಯಾಂಡ್ ಎಲ್ಲ 5 ಲಕ್ಷ 6 ಲಕ್ಷ ಹೇಳ್ತಾರೆ. ಓರಿ ಕಟ್ಟೋರು ಬಾರಿ ತುಂಬಾ ಹಿಂಸೆ ಆಗುತ್ತೆ, ಯಾಕೆಂದ್ರೆ ಓರಿಗೆ ಕರು ಸಿಗಲ್ಲ. ಹೌದು. ನಿಮ್ಮ ಹತ್ರ ಅಣ್ಣ ಓರಿಗಳು ಮಾತ್ರನಾ ಅಥವಾ ಹಸುಗಳಿದಾವ? ಅಣ್ಣ ಹಸುಗಳು ಇಲ್ಲ, ಹಸುಗಳೆಲ್ಲ ಮಾರಾಕಿದ್ವಿ. ಓರಿಗಳು ಮಾತ್ರ ನಾವು 4 ಓರಿ. 4 ಓರಿ ಅವ. ಅಂದ್ರೆ ಇದು ಬಿಟ್ಟು ಇನ್ಯಾವ್ಯಾವು? ಇದು ಬಿಟ್ಟು ಇನ್ಯಾವ್ಯಾವ ಓರಿಗಳಿದಾವೆ? ಏಳುಗಳಿ ಓರಿ ಒಂದೈತೆ. ಏಳುಗಳಿ ಓರಿ ರವಿಯಣ್ಣ ಹಾಕೊಂಡು ಏಳುಗಳಿ ಓರಿ ಅಂತ ಒಂದು ಎಗ್ನೂರ್ ಬ್ಲಡ್ ಹಳೆ ಓರಿ. ಹಳೆ ಓರಿ ಅದೊಂದೈತೆ, ಇದೊಂದೈತೆ, ಇದೊಂದೈತೆ ಅಣ್ಣ. 6 ಬನ್ನಿ ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ನೋಡಿ ಸ್ನೇಹಿತರೆ. ಇದು ಓರಿ ಹೆಂಗಿದೆ ನೋಡ್ಬೋದು. ಬಟ್ ಟಾಪ್ ಓರಿ ಎಗ್ನೂರು ಅಂದ್ರೆ ಇದು ಅಂದಿಗುಡ್ಡೆ ಲೋಕೇಶ್ವರದಂತಾನೆ ಓರಿ ಫೇಮಸ್ಸು. ಒಳ್ಳೊಳ್ಳೆ ಕರು ಇದ್ದಾವೆ. ಈಗ ಅವ್ರದ್ದೇ ಇದೊಂದು ಓರಿ ಇದೆ ನೋಡ್ಬೋದು. ಕಾಲ್ ಕಂಬ ಎಲ್ಲ ನೋಡ್ಬೋದು. ಅಣ್ಣ ಈ ಓರಿ ಬಗ್ಗೆ ಹೇಳಿ. ಇದು ಎಗ್ನೂರ್ ಬ್ಲಡ್ ಲೈನು. ಎಗ್ನೂರ್ ಬ್ಲಡ್ ಲೈನ್ ತಮಿಳ್ನಾಡು ಶ್ರೀಕಂಠಪುರ ಹತ್ರ ಇತ್ತು, ಅಲ್ಲಿಂದ ನಾನು ಹಾಕೊಂಡಿದ್ದೀನಿ ಅಣ್ಣ. ಇದು ಏನ್ ಬೆಲೆ ಆಗ್ತಂದ್ರೆ ಅಣ್ಣ ಇದು? ಅಣ್ಣ ನನಗೆ 1.35 ಆಗದೆ. 1.35. ಈ ಓರಿ ಅಣ್ಣ ಅದು 1.25. 1.25. ಸೊ ಈಗ ಒಂದೊಂದು ಕರುಗಳೇ 4 ಲಕ್ಷ 5 ಲಕ್ಷ ಕಮ್ಮಿ ಬೆಲೆ ತಗೊಂಡಿದ್ವಣ್ಣ. ಇವತ್ತೆಲ್ಲ ಕರ ತಗೊಂಡು ನಾವು ಓರಿ ದರ ಕಟ್ಸಕ್ಕಾಗಲ್ಲ ಅಣ್ಣ. ಈಗ ಒಂದ್ ಕರು ಬೇಕು ಅಂದ್ರೆ ಒಳ್ಳೆ ಕರು 4-5 ಒಳ್ಳೆ ಕರು ಕೊಡುವಲ್ರಣ್ಣ. ಓರಿಯವ್ರಿಗೆ ಓರಿ ಕೊಡಲ್ರಣ್ಣ. ಕೊಡಲ್ಲ. ರೈತರ ಮಕ್ಕಳುಗಳಿಗೆ ಯಾವ ತರ ಏನ್ ಕೊಡಲ್ರ. ಓರಿ ಈಗ ಅದೆಲ್ಲ ಒಂದು ಬಿಸ್ನೆಸ್ ಮಾಡ್ದಂಗ್ ಮಾಡ್ಕೊಬಿಟ್ಟವ್ರಣ್ಣ. ಎಲ್ಲ ಒಬ್ರು ಅವ್ರ ಮಾರವ್ರ ಇವ್ರ ಮಾರವ್ರ ಏನಿಲ್ಲ, ಅವ್ರವ್ರೆ ಬೆಲೆಗಳು ಹೆಚ್ಚಿಸ್ಕೊಂಡ್ಬಿಡ್ತಾವ್ರಣ್ಣ. ಸೊ ಈಗ ನಿಮ್ಮಂತ ಓರಿ ಕಟ್ಟೋರಿಗೆ ಕರ ಕೊಟ್ರೆ ಒಳ್ಳೆ ಇಂಪ್ರೂವ್ ಆಗುತ್ತೆ. ರೈತರುಗಳು ನಮ್ಮಂತ ಬಡ ರೈತರುಗಳು ಕಟ್ಬೇಕಾದ್ರೆ ಬಾರಿ ತೊಂದ್ರೆ ಅಣ್ಣ. ಇದು ಅಣ್ಣ ಒಳ್ಳೊಳ್ಳೆ ಕರು ಊಟವ ಇದಕ್ಕೆ? ಅಣ್ಣ ಕರು ಇದು ಇದ್ದಾವೆ ಅಂದ್ರು ನಾವು ನೋಡಿಲ್ಲ ಅಣ್ಣ. ಅಲ್ಲ ನೀವದೊಂದು ಎಷ್ಟು ದಿನ ಆಯ್ತು? ನಾನೊಂದು 20 ದಿವಸ ಆಗಿರ್ಬೇಕು. 20 ದಿನ. ನೆಕ್ಸ್ಟ್ ಕರುಗಳು ಹುಡ್ತವೆ? ಅಷ್ಟು ಕರ ಹುಡ್ತಾವೆ ಅಂತ ತಂದಿದ್ವಿ. ಜಾತಿ ಪಾತಿ ಚೆನ್ನಾಗದಣ್ಣ. ಅಲ್ಲ ಒಳ್ಳೆ ಎಗ್ನೂರ್ ಬ್ಲಡ್ ಲೈನ್ ಆಗಿರೋದ್ರಿಂದ ಹುಡ್ಲೇಬೇಕು. ಚೆನ್ನಾಗಿ ಹುಟ್ಟದೆ, ಹುಡ್ತಾವೆ ಅಂತ ತಂದಿದ್ವಣ್ಣ. ಒಳ್ಳೆವು ಹುಟ್ಬೋದು, ಕೆಟ್ಟವು ಹುಟ್ಬೋದಣ್ಣ. ಅಲ್ಲ 100 ಕೆಟ್ಟವು ಹುಡ್ತವೆ, ಒಳ್ಳೆವೇ ಹುಡ್ತವೆ ಅಂತಲ್ಲ. ಹೌದು, ಒಳ್ಳೆವು ಹುಡ್ತವೆ. ನಮ್ ತಲೆ ಬಿತ್ತೆ ಕರನ ಬಿದ್ದೈತವೆ, ಅವೆಲ್ಲ ಇಲ್ಲ ಅಣ್ಣ. ಅಂದ್ರೆ ಒಳ್ಳೆವು ಹುಡ್ತವೆ, ಸ್ವಲ್ಪ ಕೆಟ್ಟವು ಹುಡ್ತವೆ, ಎಲ್ಲ ಇರ್ತವೆ. ಕೆಟ್ಟವು ಸುಳಿ ಹುಡ್ತವೆ, ಸುಳಿ ಇಲ್ದಾರ ಹುಡ್ತವೆ, ಒಳ್ಳೆ ಕರ ಬಿಡ್ಬಿಡ್ತವೆ, ಎಲ್ಲ ಬೀಳ್ತಾವಣ್ಣ. ನೋಡಿದೀವಣ್ಣ ನಿಮ್ಮ ಹತ್ರ ಮೊದ್ಲೊಂದು ದೊಡ್ಡ ಓರಿ ಇತ್ತು. ಒಳ್ಳೆವು ಆಗ್ಲಲ್ಲಿ ಸಂತೋಷ ಅಂತ ಅವ್ರ ಹತ್ರ ತಂದಿದ್ ಕರ ಒಳ್ಳೇದಿತ್ತಣ್ಣ. ಅದು ಕಾರಣ ಅಂತ ತೀರೋಗ್ಬಿಟ್ಟು. ಅಂದ್ರೆ ಏನೋ ತೀರೋ ಇದು. ಆ ಓರಿ ಇರ್ಬೇಕಿತ್ತಲ್ಲ ಅದು? ಇರ್ಬೇಕಾಯ್ತಣ್ಣ, ಏನಣ್ಣ ಮಾಡ್ತೀವಿ. ಇದ್ದಿದ್ರೆ ಇಡೀ ಕರ್ನಾಟಕಕ್ಕೆ ಟಾಪ್ ಓರಿ ಹೆಸರು ಆಗೋದಣ್ಣ. ಏನೊಂದು 7 ಅಡಿ ಹೈಟ್ ಇತ್ತೇನೋ ಅದು? 7 ಅಡಿ ಇತ್ತಣ್ಣ. ಉದ್ದಪ್ಪನ್ನ ಭಾರಿ ಜೋರಾಗಿತ್ತು. 7 ಅಡಿ ಹೈಟ್ ಇತ್ತಣ್ಣ. ಅದು ಓರಿನೂ ಒಳ್ಳೇದು. ಏನದು ಉಳಿದ ಬಿಡೋಣ. ಅಲ್ಲ ಒಳ್ಳೆವು ಹಂಗ ಉಳಿಯೋದಿಲ್ಲ ಅವು. ಹೌದು. ಯುವಕರುಗಳೆಲ್ಲ ಕಟ್ಟಕ್ಕೂ ಇವಾಗ ಹೆಂಗಣ್ಣ ಎಲ್ಲಿ ಕಟ್ತಾರೆ ಹುಡುಗರು
ಯಾರು ಯುವಕರುಗಳು ಕಟ್ಲಿ ಮಾಡ್ಲಿ ಇದು ಹೇಳೋದ ಸುಲಭ ಅಣ್ಣ. ಅವ್ರು ಕಟ್ಬೇಕಾದ್ರೆ ಕಷ್ಟ ಅಣ್ಣ. ಅದು ಮನ್ಸಿಂದ ಬರ್ಬೇಕದು. ಬರ್ಬೇಕು. ಈ ಬೆಲೆ ಕೊಟ್ಟು ಎಲ್ಲ ಅಣ್ಣ ತಗೋತಾರೆ ಕರಾನ. ಆಮೇಲೆ ಈಗ ಬೆಲೆನೂ ಜಾಸ್ತಿ, ಆಮೇಲೆ ಮೇಂಟೆನೆನ್ಸ್ ಜಾಸ್ತಿ. ಹೌದು, ಎಲ್ಲ ಭಾರಿ ಇದಾಗ್ಬಿಟ್ಟಾರ ಈಗ ಕರುಗಳದು. 25,000 ರೂಪಾಯಿ ಕರ ಇವತ್ತು 2 ಲಕ್ಷ ಹೇಳ್ತಾರಣ್ಣ. ಅಲ್ಲ ಈಗ ಹೇಳ್ತಾವ್ರಣ್ಣ ಎಲ್ಲ 20-30 ಸಾವಿರ ಸಿಕ್ತಿದಾವು. ಈಗ ಒಂದು ಓರಿಯಾರಣ್ಣ ಯಾವ್ದೇ ಬ್ಯಾಡ್ದಾರ ಕರ ಹೋಗಿ ಕೇಳಿದ್ರು ಬೆಲೆ ಜಾಸ್ತಿ ನೋಡ್ತಾರೆ. ಅದೇ ಓರಿಯವರು ತಗೊಳ್ತಾರೆ ಅಂತ. ತಗೊಳ್ತಾರೆ. ಓರಿಗೆ ಗೊತ್ತಿಲ್ಲ, ಅದೇನೋ ತಪ್ಪಿರ್ಬೋದು. ತಪ್ಪಿದ್ರು ಓರಿಯಾರ ಕೇಳೋರು ಏನೋ ಲೆಕ್ಕಚಾರಕ್ಕೆ ಇದು ಮಾಡೋದು. ಈ ಓರಿಗಳಿಗೆ ಏನಾರ ಹೆಸರಿಟ್ಟಿದ್ರ? ಭೀಮಾ ಅಂತ ಇಕ್ಕವ್ರೆ. ಭೀಮಾ ನಂದಿಗುಡ್ಡೆ ಓರಿ ಅಂತಾನೆ ಹೆಸರಣ್ಣ ಅದು. ಇದು ಹಂದಿಗುಡ್ಡೆ ಓರಿ ಅಂತಾನೆ ಫೇಮಸ್ ಹೆಸರಣ್ಣ, ಫೇಮಸ್ ಅದು ನಂದಿಗುಡ್ಡೆ ಓರಿ ಅಂತಾನೆ ಹೆಸರು. ನೋಡೋದವ್ರು ಕೈ ಕಾಲು ಎಲ್ಲ ಇರೋದೇ ಒಂದು ವಿಶೇಷ ಅಣ್ಣ ಅದು. ಹೌದಣ್ಣ, ಅದ್ರಲ್ಲೂ ಕರುಗಳು ಚೆನ್ನಾಗ್ ಬಿದ್ದಾವ, ಉದ್ದಪ್ಪನ ಚೆನ್ನಾಗದೆ ಅಂತ ಅವ್ರಿಗೆ ತಗೊಂಡ. ನಾವು ಕಮ್ಮಿ ಬೆಲೆಗೆ ತಗೊಂಡ್ವಣ್ಣ. ಏನ್ ನಾವೇನ್ ದೊಡ್ಡ ಬೆಲೆ ಕೊಡ್ಲಿಲ್ಲ, ಕಮ್ಮಿ ಬೆಲೆಗೆ ತಗೊಂಡ್ವಣ್ಣ. ಅದು ಅಣ್ಣ ಈ ಓರಿ ಬಗ್ಗೆ ಹೇಳಿ. ಇದು ಅಣ್ಣ ಇದು ಅಲ್ಸಳ್ಳಿ ರಾಕಿ ಊರಿಗೆ ಬಿಟ್ಟು ಸಲಗ ಊರಿಗೆ. ಅಲ್ಸಳ್ಳಿ ರಾಕಿ ಓರಿ. ಇದು ಸಾಲ್ ಬನ್ನಿ ಬ್ಲಡ್ ಲೈನ್ ಅಣ್ಣ. ಸಾಲ ಬನ್ನಿ. ಸಾಲ್ ಬನ್ನಿ ಬ್ಲಡ್ ಲೈನು. ಹಸುಕರು ತಂದಿದ್ದು ಅವ್ರು ತಗೊಂಡ ನಾವು. ಇದು ಸೇಲ್ಗಿದೆ ಅಣ್ಣ, ಕೊಡ್ತೀವಿ 4 ಕಲ್ಲು. ಇದು ಸೇಲ್ಗಿದೆ. ಇದು ಸೇಲ್ಗಿದೆ ಅಣ್ಣ. ಇದು 4 ಕಲ್ಲಲ್ಲಿ ಇದೆ. ಏನ್ ಬೆಲೆ ಹೇಳ್ತಿದ್ದೀರಣ್ಣ? ಅಣ್ಣ 120 ಹೋಗ್ತಾ ಇದೆ. 120. 120. ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಿ. 9686775682. ಇದು ಸೇಲ್ಗಿದೆ. ಯಾವುದು? ಸಾಲ್ ಬನ್ನಿ ಬ್ಲಡ್ ಲೈನ್ ಇದು. ಸೊ ಇದು ಆಲ್ರೆಡಿ ಓರಿಗೆ ಮಾಡ್ತಾ ಇದೀರಣ್ಣ? ಓರಿಗೆ ಬಿಡ್ತಿದ್ದೀರಾ ಈಗ? ಓರಿಗೆ ಹಾಲು ಬಿಟ್ಟಿದ್ದೀನಿ ಅಣ್ಣ, ಒಂದು 20 ದಿವಸ ಕ್ರಾಸಿಂಗ್ ಮಾಡಿಸಿದ್ದೀನಿ. ಮಾಡಿದ್ದೀರಾ? ಇರೋದ್ರಿಂದ ನಾವು ಕಮ್ಮಿ ಜನ ಬಿಟ್ಟಿರೋದು ಇದ್ರಲ್ಲಿ. ಅದು ಭಾರಿ ದನ ಸ್ಪೀಡ್ ಆಗದೆ ಅಣ್ಣ. ಚೆನ್ನಾಗೈತೆ ದನ ಜಾಗದಲ್ಲಿ. ಅಣ್ಣ ಇದಕ್ಕೆ ಏನು ಹೆಸರು ಇಟ್ಟಿದ್ದೀರಾ? ಏನು ಹೆಸರೇನು ಇಟ್ಟಿಲ್ಲ ಅಣ್ಣ. ಹೆಸರು ಇಟ್ಟಿಲ್ಲ ಅಣ್ಣ. ನಿಮ್ಮ ಹತ್ರ ಒಳ್ಳೊಳ್ಳೆ ಓರಿಗಳು ಸಿಗ್ತವೆ. ಒಳ್ಳೆ ಓರಿ ಏನಂತ ನೋಡೋಣ. ಇವಾಗ ಇವರು ನಮ್ಗೆ ಒಳ್ಳೆ ಅಣ್ಣ. ಅಲ್ಲ ನೋಡಿದಿವಲ್ಲ, ಒಳ್ಳೆ ಓರಿಗಳೇ. ಒಳ್ಳೆ ಓರಿಗಳು ನಮ್ಗೆ ಒಳ್ಳೇದು. ಜನ ಬ್ಲಡ್ ಲೈನ್ ಒಂದು ಐತೆ. ಜನನ ಅಪೇಕ್ಷೆ ಪಡ್ಬೇಕು. ಜನನು ಕೆಲವರು ಮಾಡ್ತಾವಣ್ಣ. ಒಳ್ಳೆ ಓರಿ ಕ್ರಾಸಿಂಗ್ ಮಾಡ್ಸಕ್ ಬರೋರು ಮಡುಗು ಕೊಡ್ಬೇಡ, ಒಳ್ಳೆ ಓರಿ ತಿಂದಿದ್ಯಾ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಅಷ್ಟೇ ಸಾಕಣ ನಮ್ಗೆ. ಮಡಿಗೆ ಅಣ್ಣ, ಯಾಕೆಂದ್ರೆ ಈ ತರದ ಇದ್ರೇನೆ ಅಭಿವೃದ್ಧಿ ಆಗೋದು. ಜನ ಕರ ಅಣ್ಣ ನಮ್ದು ಏನ್ ದೊಡ್ಡ ಬೆಲೆ ಯಾವಿಲ್ಲ ಅಣ್ಣ, ಎಲ್ಲ ಕಮ್ಮಿ ದುಡ್ಡೆ. ಎಲ್ಲ 130, 140 ಇಷ್ಟು ಕೊಟ್ಟು ತಂದಿರೋದೇ ನಾನು. ನಾವೇನು 5 ಲಕ್ಷ 6 ಲಕ್ಷ ಹೇಳ್ತಾರೆ ಕೆಲವರು. ಹೇಳ್ತೀವಿ ಬೆಲೆ ಭಯ ಆಯ್ತದಣ್ಣ. ಈಗ ಆ ತರ ತಗೋಬೇಕು ಅಂದ್ರೆ ಕಷ್ಟ. ಅದು ಕಷ್ಟ ಅಣ್ಣ, ನಮ್ಮಂತ ತಗೊಳಕಾಲ. ಓರಿ ಬಿಟ್ಬಿಡ್ಬೇಕು ಅಷ್ಟೇ ನಾವು. ಇಲ್ಲ ಈಗ ನೀವೇ ಬಿಟ್ಬಿಟ್ರೆ ಎಲ್ಲಿ ಅಭಿವೃದ್ಧಿ ಆಗುತ್ತೆ? ಎಲ್ಲಿಂದ ಅಭಿವೃದ್ಧಿ ಅಲ್ಲ, ಇರೋರು ಮಾಡ್ಲಿ ಬರೋಣ. ಈಗ ಈ ಓರಿ ನೋಡ್ಬೋದು. ಇದು ಮೊದ್ಲಿಂದಾನು ಒಳ್ಳೊಳ್ಳೆ ಕರ ಹುಟ್ಟವೆ. ಇಂಥ ಓರಿಗಳು ಉಳಿಸ್ಬೇಕಣ್ಣ. ದನಿ ಮೇಲೆ ಹಂಗೆ ಅಣ್ಣ, ಚೆನ್ನಾಗಿದೆ. ದನಿ ಮೇಲೆ ಭಾರಿ ಚೆನ್ನಾಗದ. ದನಿನ ಮೇಲೆ ಚೆನ್ನಾಗೈತೆ ಈಗಲೂ. ಚೆನ್ನಾಗಿದೆ. ಅಂದ್ರೆ ಇನ್ನು ಎಷ್ಟು ವರ್ಷ ಮಾಡ್ಬೋದಣ್ಣ ಇದು ಓರಿಗೆ? ನಮ್ಮ ಕೈಲಿ ಇದ್ರಣ್ಣ ಕೆಲವು ಒಂದೊಂದು ರೀತಿ ಒಂದೊಂದ್ ತರ ಇರ್ತವೆ. ನಮ್ಮ ಕೈಲಿ ಇನ್ನು 4 ವರ್ಷ ದನ ಕಟ್ಟಿ. ಇನ್ನು 4 ವರ್ಷ ಅಂದ್ರೆ ಇನ್ನೂ 106 ಕರ ಹುಡ್ತಾವಣ್ಣ. ಸೊ ಅವಾಗ ಇನ್ನೂ ಒಳ್ಳೆ ಅಭಿವೃದ್ಧಿಯಾಗಿ ಮುಂದೆ ಕರುಗಳು ಕಮ್ಮಿ ರೇಟಿಗೆ ಸಿಗ್ಬೋದಣ್ಣ. ಕಮ್ಮಿ ರೇಟಿಗೆ ಸಿಕ್ಕೋದು ಸುಲಭ ಅಣ್ಣ. ಇವತ್ತೆಲ್ಲ ಒಬ್ರು ನೋಡೊಬ್ರು ಡಿಮ್ಯಾಂಡ್ ಮಾಡ್ತಾರಣ್ಣ. ನಾವು ನಮ್ಮ ಊರಿಗೆ ಕೊಡಿದ್ರು ಕೊಡಲ್ಲ. ನಿಮ್ಗೆ ಕೊಡಲ್ಲ, ನಮ್ಗೆ ಕೊಡೋಣ. ಅವ್ರವ್ರ ಬೆಲೆ ಹೆಚ್ಚಿಸ್ಕೊಳ್ಳೋದು. ಅವರೇ 2 ಲಕ್ಷ 3 ಲಕ್ಷ 3 ಲಕ್ಷ. ಅಯ್ಯೋ 5 ಲಕ್ಷ 6 ಲಕ್ಷ 7 ಲಕ್ಷ ಹೇಳ್ತಾರಣ್ಣ. 7 ಲಕ್ಷ ಕೊಡಲ್ಲ. ಓರಿ ಬಿಡ್ಸೋದು ನಿಮ್ಮ ಓರಿ, ಯಾರು ನಿಮ್ಗೆ ಕರ ಕೊಡಲ್ಲ? ಯಾರು ಕೊಡಲ್ಲ. ಕರುಗಳು ಯಾರಿಗೂ ಓರಿಯರ್ ನಮ್ಗೆ ಅಂತಲ್ಲಣ್ಣ, ಓರಿಯರ್ಗೆ ಯಾರಿಗೂ ಕೊಡಲ್ರು. ಓರಿಯರ್ಗೆ ಕೊಡಲ್ಲ. ಯಾರ್ಯಾರು ಒಂದು 5 ಸಾವಿರ ಹೆಚ್ಚಾಗಿ ಕೊಡ್ತೀವಿ ಅಂದ್ರೆ ಅವ್ರಿಗೆ ಕೊಡ್ತಾರಣ್ಣ. ಆಮೇಲೆ ಅವರು ತಿಳ್ಕೊಬೇಕಣ್ಣ. ಇವತ್ತು ನಾವು ಎಷ್ಟು ಕಷ್ಟ ಬಿದ್ದು ಓರಿ ತಗೊಬರ್ಬೇಕು. ಓರಿ ಬಿದ್ದು ಕರ ಬೀಳೋ ಓರಿನೇ ತರ್ಬೇಕಣ್ಣ. ನಾವು ಒಳ್ಳೆ ಕರ ಬೀಳೋತಂದ್ರೆ ಬರೋರು ಜನ. ಕಷ್ಟ ಬಿದ್ದು ಓರಿ ತರ್ಬೇಕು. ಅವ್ರು ಬಿಡ್ತಾವ್ರೆ ಏನೋ ಎಲ್ಲ ಫ್ರೀಯಾಗಿ ಕೊಟ್ಬಿಡೋದು ಬೇಡ. ಅವರು ಬಾಳದ್ರು ಒಂದು 5 ಸಾವಿರ ಕಮ್ಮಿ ಕೊಟ್ಟಿದ್ರೆ 5 ಸಾವಿರ ಹೆಚ್ಚಾಗಿ ತಗೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಓರಿಗೆ ಬಂದ್ರೆ ಬಿಟ್ಕೊಡ್ತೀರಾ? ಒಳ್ಳೆ ಕರ. ಅದು ಓರಿ 100 ಕರ ಉಡ್ತಾವಣ್ಣ. ಅವ್ರು 700 2000 ಕೊಟ್ಟು ಎಲ್ಲ ಹೊಡೆದಾಕ್ತಾರಣ್ಣ. ಸೊ ಅವಾಗ ಎಲ್ಲ ಓರಿ ಬಿಟ್ಟವಲ್ಲ ನಾವೇ ತಗೊಂಡ್ಬಿಡಲ್ಲ ಅಣ್ಣ. ಯಾವ್ದಾರು ಯಾವ್ದು ಓರಿಯವ್ರು ಇಷ್ಟಪಟ್ಟು ಒಂದು ಕೊಡ್ಬೇಕು ಜನ. ಕೊಟ್ಟಾಗ ಅಭಿವೃದ್ಧಿ ನಮ್ಮೂರಿಂದ ಹೆಸರು ಇರ್ತದಲ್ಲ ಅಣ್ಣ. ಅಲ್ಲ ಇಂಥವ್ರು ಕೊಟ್ಟು ಅಂತ ಹೆಸರು ಇರ್ತದೆ. ಅವ್ರಿಗೂ ಹೆಸರು ಇರ್ತದೆ, ನಮಗೂ ಹೆಸರು ಇರ್ತದೆ. ಸೊ ಈ ವಿಡಿಯೋ ನೋಡಿದ್ಮೇಲಾರು ಒಂದ್ ಸ್ವಲ್ಪ ಓರಿಯವ್ರಿಗೂ ಕರ ಕೊಡ್ಬೇಕಣ್ಣ. ನೀವೇ ಅಭಿವೃದ್ಧಿ ಮಾಡ್ತಿರೋರು. ಓರಿಯವ್ರು ಯಾರು ಬೇಕಿರಾಗ್ಲಿ, ಇನ್ನೊಬ್ರು ಓರಿ ಸಾಕೋರ್ಗೆ ಇದು ನಾವೇನು 500 ರೂಪಾಯಿ ಇಸ್ಕೊಬಿಟ್ಟು ಅಲ್ಲಿ
ದುಡ್ಡೋಡಕ್ಕಾಗಲ್ಲ ಅದು ಖರ್ಚು ಇಟ್ಕಲ್ಲ. ದಿನಕ್ಕೆ 1,000 ಖರ್ಚಿಗೆ ಬೇಕಣ್ಣ ಅದು. ಬೇಕಣ್ಣ ಖರ್ಚು ಬಿಡ್ರಿ. ಜಾತ್ರೆ ಟೈಮ್ ಬಂದ್ಬಿಟ್ಟಾಗ ಅದು ಭಯಂಕರದ್ದು ಖರ್ಚು ಮಾಡ್ಬೇಕು ನಾವು ಸುಮ್ಮನೆ.